ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಹೊಸ ರೆಸಿಪಿ ಏನಂದರೆ ರೆಡ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂದ್ಬಿಟ್ಟು. ಅದಕ್ಕೆ ಏನೇನು ತರಕಾರಿ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಟಿದ್ದೀನಿ, ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ಹಸಿಮೆಣಸಿನ್ಕಾಯಿ. ಅದಾದಮೇಲೆ ಪಾಸ್ತಾನ ತೊಗೊಂಡಿದ್ದೀನಿ. ಮೇನು ನಾವಿಲ್ಲಿ ಮಾಡ್ತಿರೋದು ರೆಡ್ ಸಾಸ್ ಪಾಸ್ತಾ, ಮತ್ತು ತುಂಬ ಹೆಲ್ದಿಯಾಗಿ ಕೂಡ ಮಾಡ್ತಾ ಇದ್ದೀವಿ. ಇದು ಮೈದಾಯಿಂದ ಮಾಡೋದ್ರಿಂದ ಹೆಲ್ದಿ, ಆದರೆ ತರಕಾರಿನೆಲ್ಲ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ನೀರು ಕಾಯಕ್ಕೆ ಇಟ್ಕೊಂಡಿದ್ವಿ, ಇವಾಗ ನೀರು ಕಾದಿದೆ, ಅದಕ್ಕೆ ಒಂಚೂರು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೀವಿ, ಇವಾಗ ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಇದು ಉಪ್ಪು ಮತ್ತು ಎಣ್ಣೆ ಹಾಕಾಗೋದು ಅಂದರೆ ಉಪ್ಪು ಕರೆಕ್ಟಾಗಿ ಅದಕ್ಕಾಗಲಿ ಅಂದ್ಬಿಟ್ಟು ಎಣ್ಣೆ ಹಾಕಂದ್ರೆ ಅದು ಅಂಟ್ಕೊಬಾರ್ದು, ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಮೈದಾ ಆಗಿರೋದ್ರಿಂದ. ಇವಾಗ ಇದಕ್ಕೆ ಪಾಸ್ತಾನ ಹಾಕೊಳ್ಳೋಣ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ಇವಾಗ ನೋಡಿ, ಇದನ್ನ ನಾವು ಬೇಯಿಸ್ಕೊಂಡಿದ್ದೀವಿ, ಈ ಥರ ಆಗಿದೆ. ಇದನ್ನ ನೀರಲ್ಲಿ ತಣ್ಣೀರಲ್ಲಿ ಒಂದ್ಸತಿ ತೊಳ್ಕೊಂಡು ಆಮೇಲೆ ಒಂದು ಪೇಪರ್ಗೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬೋದು. ಇದಾದ್ಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ, ಇದಕ್ಕೆ ಒಂಚೂರು ಉಪ್ಪನ್ನ ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ, ಆವಾಗಲೇ ಹಾಕ್ಕೊಂಡಿರೋದ್ರಿಂದ. ಉಪ್ಪು ಹಾಕೊಂಡಾದ್ಮೇಲೆ ಸೋಯಾ ಸಾಸ್ನ ಹಾಕೊಳ್ಳಿ. ಸೋಯಾ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಚಾಟ್ ಮಸಾಲಾನ ಹಾಕೊಳ್ಳೋಣ. ಚಾಟ್ ಮಸಾಲ ನೋಡಿ ಈ ಥರ ಇರುತ್ತೆ, ಈ ಪೌಡರ್ನ ಹಾಕೊಳ್ಳೋಣ ಸ್ವಲ್ಪ. ಚಾಟ್ ಮಸಾಲ ಇರಲೇಬೇಕು ಇದಕ್ಕೆ, ಚಾಟ್ ಮಸಾಲನೇ ಮೇನ್ ಇದಕ್ಕೆ. ಇವಾಗ ಒಂಚೂರು ಗರಂ ಮಸಾಲಾನ ಹಾಕೊಳ್ಳೋಣ ಇದಕ್ಕೆ. ಇವಾಗ ಇದಕ್ಕೆ ಕೆಚಪ್ನ ಹಾಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ತಿರುಗಿಸ್ಕೊಂಡಿದೀವಲ್ಲ, ಇವಾಗ ಪಾಸ್ತಾನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಮೇಲೆ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆ ಮಸಾಲೆ ಎಲ್ಲ ಇದಕ್ಕೆ ಆಗೋ ಥರ. ಇವಾಗ ನೋಡಿ, ರೆಡ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ರೆಡಿಯಾಗಿದೆ. ಇದಕ್ಕೆ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ. ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇದು ನೀವು ಮನೇಲಿ ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಮನೇಲಿ ಟ್ರೈ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ನಮಗೆ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ನಮ್ಗೆ ಹೇಳಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.